ಅದಕ್ಕೆ ಏನದು ಅಣ್ಣ ಮತ್ತೆ ಅಮ್ಮ ಮತ್ತೆ ನೀವೆಲ್ಲ ಏನೋ ಮಾತಾಡ್ತಿದ್ರಲ್ಲ, ನಾನು ರೂಮಲ್ಲಿದ್ದೆ, ನಂಗೆ ಇಲ್ಲಿ ಬರೋಕ್ಕೆ ಭಯ ಆಯಿತು, ಅದಕ್ಕೆ ಮೇಲಿದ್ದೆ. ಆದರೆ ನೀವೆಲ್ಲ ಏನೋ ಜೋರಾಗಿ ಮಾತಾಡ್ತಾರಂಗಿತ್ತಲ್ಲ, ಏನಾಯ್ತು ಅದಕ್ಕೆ? ಅಯ್ಯೋ ಗಾಯತ್ರಿ, ನಿಮ್ಗೆ ಅದೆಲ್ಲ ಏನೂ ಗೊತ್ತಿಲ್ವಲ್ಲ. ಅದೇ ನಿಮ್ಮ ಅಣ್ಣ ಇದ್ದಾನಲ್ಲ, ಅವನು ಕೆಲಸ ಮಾಡ್ತಿದ್ದಾನ ತೋಟ, ಅದನ್ನು ಯಾರು ತೊಗೊಂಡ್ಬಿಟ್ರಂತೆ. ಅದೇ ಏನಪ್ಪ ಅವರು ಅವ್ರ ಜಮೀನು ಕೊಟ್ಟಿದ್ರಲ್ಲ, ಏನೋ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಕಣೆ. ಅವ್ರು ಬಂದು ನೀವು ಪೂರ್ತಿ ಹಣ ಕೊಟ್ಟಿಲ್ಲ, ಪೂರ್ತಿ ಹಣ ಕೊಡ್ರಿ, ಇಲ್ಲ ಅಂದರೆ ಈ ಜಮೀನು ನಮಗೆ ಬಿಟ್ಕೊಟ್ಬಿಡಿ ಅಂತ ಕೇಳಿಬಿಟ್ರಂತೆ. ಅದಕ್ಕೆ ಪಾಪ ನಿಮ್ಮ ಅಣ್ಣ ಬಿಟ್ಕೊಟ್ಬಿಟ್ಟಿದ್ದಾನೆ. ಇವಾಗ ಅವ್ನಿಗೆ ವ್ಯವಸಾಯ ಮಾಡೋಕ್ಕೆ ಇದ್ದಿದ್ದು ಅದೊಂದೇ ಒಂದು ಜಮೀನಲ್ವಾ, ಅದು ಹೋದರೆ ಅವ್ನಿಗಿನ್ನೇನು ಕೆಲಸ ಇಲ್ಲಿ. ಹಾಗಾಗಿ ನಾನು ಸಿಟಿಗೆ ಹೋಗ್ತೀನಮ್ಮ ಅಂತ ಹೇಳ್ತಾ ಇದ್ದ. ಏನು ಮತ್ತೆ ಸಿಟಿಗೆ ಹೋಗ್ತಾನಂತ? ಅಲ್ಲ, ಅಲ್ಲೋಗಿ ಏನು ಮಾಡ್ತಾನಂತೆ? ಅಯ್ಯೋ, ಇದು ನಿಂಗೆ ಕೇಳ್ತೀಯಾ? ಅವನು ಓದಿದಾನಲ್ವಾ, ಅಲ್ಲೇನೋ ಕೆಲಸ ಮಕ್ಕಳು ಇರ್ತಾನಂತೆ. ಒಬ್ಬನೇ ಹೋಗಿರ್ತಾನಂತ ಅದಕ್ಕೆ? ಹೌದು, ಮತ್ತೆ ಒಬ್ಬನು ಹೋಗ್ಬೇಕು. ನಾನು ಜೊತೆಗೆ ಹೋಗಿ ಏನು ಮಾಡಲಿ, ನಾನು ಇವಾಗಲೂ ಹೇಳ್ಬಿಟ್ಟೆ ಅಲ್ಲಿಗೆಲ್ಲ ಬರೋದಿಲ್ಲ ಅಂತ. ಅದಕ್ಕೆ ಅವನು ಒಬ್ಬನೇ ಹೋಗ್ತಾನಂತೆ. ಹೌದಾ ಕಣೋ? ಏನತ್ತೆ? ಅಲ್ಲ ಕಣೆ, ನಿಮ್ಮ ಅಮ್ಮ ಹಿಂಗೆ ಮಾಡ್ಬೋದಾ ಹೇಳು? ಅಲ್ಲ, ನೀನು ಹೇಳ್ತಿದ್ದೆ, ನಾನೇ ನಂಬಿರಲಿಲ್ಲ ನಮ್ಮ ಅತ್ತಿಗೆ ಹಂಗೆಲ್ಲ ಅಂತ. ಆದರೆ ಇವಾಗ ಯಾಕೋ ನನಗೆ ನೀನು ಹೇಳಿದ ಸರಿ ಅಂತ ಅನಿಸ್ತಿದೆ. ಏನತ್ತೆ ಅದು? ನೋಡು, ತಾಯಿಗೆ ಮಕ್ಕಳಿಬ್ಬರು ಒಂದೇ ತಾನೆ. ಹಾಗಿದ್ಮೇಲೆ ನಿನಗೊಂದು ನ್ಯಾಯ, ನಿಮ್ಮ ಮಕ್ಕಳಿಗೊಂದು ನ್ಯಾಯ ಮಾಡೋದು ನಿಮ್ಮಮ್ಮ. ಯಾಕತ್ತೆ ಇವಾಗ ಮತ್ತೆ ಅಮ್ಮ ಅಂತದ್ದು ಏನು ಮಾಡಿದ್ರು ಹೇಳು? ಅಲ್ಲ, ಆಷಾಢಕ್ಕೆ ಅಂತ ನಿಮ್ಮ ಅಕ್ಕನ ಕರ್ಕೊಂಡೋಗಿ ಇಟ್ಕೊಂಡಿದ್ದಾಳೆ. ನೀನು ಹೊಸದನ್ನೇ ಮದುವೆ ಆಗಿರೋದು? ಅಯ್ಯೋ ಅಷ್ಟೇನಾ? ಅಮ್ಮ ಅವತ್ತೇ ನನಗೆ ಹೇಳಿದ್ರು, ನಾನೇ ಹೋಗಲ್ಲ ಅಂತ ಹೇಳಿದೆ, ಬರೋದಿಲ್ಲಮ್ಮ ಅಂತ. ಅಲ್ಲ, ನನಗೊಂದು ಮಾತಾಡಬೇಕು ಅಂತ ಅನಿಸಿಲ್ವಾ? ಅಯ್ಯೋ ಅತ್ತೆ, ಅದೇನೋ ಶಾಸ್ತ್ರ ಇದೆಯಂತಲ್ಲ, ಮಾವ ತೀರೋಗಿದ್ದಾರಲ್ಲ, ಹಾಗಾಗಿ ಒಂದು ವರ್ಷದಲ್ಲಿ ಸೊಸೆಗಳು ಆಚೆ ಹೋಗ್ಬಾರ್ದು ಅಂತ ಪೂಜಾರಿಗಳು ಹೇಳಿದಾರಂತೆ. ಅದಕ್ಕೆ ಅಮ್ಮ ಬೇಡ ಅಂತಂದರು. ಓ ಹೌದಾ? ಆದರೆ ಹೋಗಿ ಬರ್ತಾ ಮಾಡ್ಬೋದಂತೆ. ಅದಕ್ಕೆ ನಾನೊಂದು ಇವಾಗ ಪ್ಲ್ಯಾನ್ ಮಾಡಿದ್ದೀನಿ. ಏನು ಗೊತ್ತಾ, ಇಲ್ಲಿ ಹೇಗಿದ್ರು ಒಬ್ಬಳೇ ಇರಬೇಕು, ಅವನೊಂದು ಸಿಟಿಗೆ ಹೋಗ್ತಿದ್ದಾನೆ. ಅದಕ್ಕೆ ನಾನು ಮತ್ತು ಗಾಯತ್ರಿ ಇಬ್ಬರೂ ಅಮ್ಮ ಮನೆಗೆ ಹೋಗೋ ಒಂದೆರಡು ಎದ್ದು ಬರ್ತೀವಿ. ಇವಾಗ ತಾನೇ ಹೋಗಲ್ಲ ಅಂದ್ಯಲೆ, ಇವಾಗ ಮತ್ತೆ ಹೋಗ್ತೀನಿ ಅಂತೀಯಾ? ಅಯ್ಯೋ ಅಲ್ಲೇ ಇರೋಕ್ಕಲ್ಲ ಅತ್ತೆ, ಹೋಗ್ತಾ ಬರ್ತಾ ಮಾಡ್ತಿದ್ದೀನಿ. ಏನಾದರೂ ಮಾಡ್ಕೊಮ್ಮ, ನೀನು ಹೋಗ್ತೀವಿ ಸರಿ, ಆದರೆ ಈ ಹುಡುಗಿ ಏನಕ್ಕೆ? ಅಯ್ಯೋ ಅತ್ತೆ, ಅವಳು ಪಾಪ, ನಾನು ಹೊರಟೋದ್ರೆ ಒಬ್ಬಳೇ ಇರ್ತಾಳೆ, ಅವಳಿಗೂ ಬೇಜಾರು, ನನಗೂ ಕಮ್ಮಿ ಸಿಗುತ್ತಲ್ಲ. ಹಾಗಾಗಿ ಅಷ್ಟೇ ಅಲ್ಲ ಅತ್ತೆ, ಇವಳಿಗೆ ತುಂಬ ವಿಚಾರ ಗೊತ್ತು, ನಾವು ತುಂಬ ವಿಷಯ ಕಲ್ತ್ಕೋಬೋದು ಗೊತ್ತಾ? ಏನೋ ಮಾಡಮ್ಮ, ನೀನು ಚಿಂತೆ ಮಾಡಬೇಡ ಅತ್ತೆ. ಇವಾಗ ಸೀರೆ ಅಕ್ಕನೂ ಹೇಗೋ ಇಲ್ಲೇ ಇದ್ದಾರಲ್ಲ, ನಿಮ್ಗೆ ಅಡುಗೆ ಊಟಕ್ಕೆ ಏನು ತೊಂದರೆ ಆಗೋದಿಲ್ಲ. ಏನು ತಾನು ಜೀವನ ಸಂಸಾರ ಅಂದರೆ ಬರೀ ಊಟ ತಿಂಡಿ ಇಷ್ಟೇ ಅನ್ಕೊಂಬಿಟ್ಟಿದ್ಯಾ ಹೇಗೆ? ಹಾಂ ಅಷ್ಟೇ ಅಲ್ವಾ, ಮತ್ತೇನಿರುತ್ತೆ? ಸರಿ ಅಮ್ಮ. ಅದಕ್ಕೆ ಓ ನೀವೇ ಬಂದ್ರಾ? ಇವಾಗ ನಾವು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೌದಾ, ಏನದು? ಓ ಇದೇ ಹುಡುಗಿನಾ? ನಾನು ಹುಡುಗ ನೋಡೇ ಇಲ್ಲ, ಇವತ್ತು ನೋಡ್ತಾ ಇರೋದು. ಏನಮ್ಮ ನಿನ್ನ ಹೆಸರು? ಅದು ಆಂಟಿ, ನನ್ನ ಹೆಸರು ಗಾಯತ್ರಿ ಅಂತ. ತುಂಬ ಮುದ್ದಾಗಿದ್ಯಮ್ಮ, ನೀನಷ್ಟು ತುಂಬ ಮುದ್ದಾಗಿದ್ಯಾ. ನಿನ್ನ ಬಗ್ಗೆ ನನ್ನ ಮಗಳು ತುಂಬ ಹೇಳ್ತಾ ಇರ್ತಾಳೆ. ಏನಮ್ಮ ಇದ್ದಕ್ಕಿದ್ದಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಲ್ಲ, ಯಾಕೆ? ಇದು ಒಳ್ಳೆ ಆಯ್ತಲ್ಲ, ನಾನು ನಮ್ಮ ಅಣ್ಣನ ಮನೆಗೆ ಬರೋಕ್ಕೆ ನೀನು ಒಪ್ಕೋಬೇಕಾಗಿತ್ತೇನೆ? ಅಯ್ಯೋ ನಾನು ಹಂಗೆ ಹೇಳಲಿಲ್ಲ, ಏನು ವಿಷಯ ಅಂತ ಕೇಳಿದೆ ಅಷ್ಟೇ. ಏನೂ ಇಲ್ಲಮ್ಮ, ಅದು ಸ್ವಲ್ಪ ಕೆಲಸ ಆಯಿತು, ಹಾಗೆ ಬಂದೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ಶಾವಿಗೆ ಮಿಷಿನ್ ಇದೆಯಲ್ಲ, ಸ್ವಲ್ಪ ಕೊಡ್ತೀರಾ? ಅದು ಎಲ್ಲೋ ಮೇಲೆ ತಾಕ್ಬಿಟ್ಟಿದ್ದೀವಿ. ಹಾಂ ಇರಿ ಅದಕ್ಕೆ ಕೊಡ್ತೀನಿ. ನಮ್ಮ ಸಿರಿ ಬರಲಿ, ಅಂಗಡಿಗೆ ಹೋಗಿದ್ದಾಳೆ, ಅವಳ ಕೈ ಎತ್ಸಿ ಕೊಡ್ತೀನಿ. ಏನಕ್ಕಮ್ಮ ಶಾವಿಗೆ ಮಿಷಿನು? ಅದು ನಿಮ್ಮ ಅಕ್ಕಂಗೆ ಶಾವಿಗೆ ಅಂದರೆ ತುಂಬ ಇಷ್ಟ ಕಣೆ, ಪಾಪ ಬಾಯ್ಬಿಟ್ಟು ಕೇಳ್ತು ಮಗು, ಅದಕ್ಕೆ ಮಾಡ್ಕೊಳ್ಳೋಣ ಅಂತ. ಓಹೋ ಪಾಪ, ಇನ್ನೂ ಚಿಕ್ಕ ಮಗು ನೋಡು ಅವಳು ಕೇಳಿದ್ರೆ ನೀನು ಮಾಡ್ಕೊಡ್ಬೇಕಾಗತ್ತೆ. ಆಯ್ತು ಮಾಡಿಕೊಡು. ಅಯ್ಯೋ ಯಾಕೆ ಹಂಗಾಡ್ತೀಯ? ನಿನ್ಗೆ ಇಷ್ಟ ಆಗೋದ್ರೆ ಮಾಡಲ್ವಾ? ತಗೊಬಂದು ಕೊಡಿ ಅಂತಾನೆ ಮಾಡ್ದಾಗಿಲ್ಲ ನಾನು. ಅವಳು ಮಾಡಿದ್ರೆ ಏನು ನಂಗೆ ಹೊಟ್ಟೆ ಕಿಚ್ಚಿಬಿಡ್ತೀಯಾ? ಅಯ್ಯೋ ಅದಕ್ಕೆ ಅವಳು ಬಿಡಿ, ಅವಳಿರೋದೆ. ಬನ್ನಿ ಕೊಡ್ತೀನಿ ನಿಮಗೆ. ಸರಿ ನೋಡ್ದಾಗಾಯ್ತ್ರಿ, ನಮ್ಮಮ್ಮ ಯಾವಾಗಲೂ ಹೀಗೆ, ನಂಗೊಂಥರ ನಮ್ಮ ಅಕ್ಕಂಗೊಂಥರ. ಹೌದಾ ಅದಕ್ಕೆ ಯಾಕೆ ಥರ? ಯಾಕೆಂದರೆ ನಮ್ಮ ಅಕ್ಕ ಚೆನ್ನಾಗಿ ಓದಿದ್ದಾಳೆ, ಅವಳು ಅಮ್ಮ ಅಪ್ಪ ಹೇಳ್ದಂಗೆಲ್ಲ ಕೇಳ್ತಾಳೆ. ಅದನ್ನು ನಾನು ಓದೂ ಇಲ್ಲ ಏನೂ ಇಲ್ಲ, ಅವ್ರ ಮಾತಿಗೆ ಎದುರಾಡ್ತೀನಲ್ವಾ, ಅದಕ್ಕೆ ನಾನಂದರೆ ಅವರಿಬ್ರಿಗೂ ಇಷ್ಟ ಇಲ್ಲ. ಅಪ್ಪ ಸ್ವಲ್ಪ ಪರವಾಗಿಲ್ಲ, ಆದರೆ ಈ ಅಮ್ಮನೇ ಅಷ್ಟೇ ಅಲ್ವಾ ಅದಕ್ಕೆ.
ಇವಾಗ ನೀವೂ ವಿದ್ಯಾವಂತರಾಗಿದ್ದೀರಲ್ವಾ, ಪರವಾಗಿಲ್ಲ, ನೀವೇನು ಸಾಧನೆ ಮಾಡಿ, ಆವಾಗ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಖಂಡಿತ ಮೆಚ್ಕೋತಾರೆ. ಹಾಂ, ನನಗೆ ಗೊತ್ತು, ಆದರೆ ಅದೆಲ್ಲ ಹೇಗೆ ಮಾಡಬೇಕು ಮತ್ತು ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ನೀನು? ಖಂಡಿತ ಅದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಆದರೆ ನೀವು ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ. ಖಂಡಿತ ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಅಕ್ಕನಿಗಿಂತಲೂ ನಾನೇ ಜಾಸ್ತಿ ಇಷ್ಟ ಆಗಬೇಕು. ನೀನು ಹಂಗೆ ಮಾಡ್ತೀನಂದರೆ ನೀನು ಏನು ಹೇಳಿದ್ರು ಕೇಳ್ತೀನಿ, ನೀನು ಹೇಳ್ದಂಗೆ ಮಾಡ್ತೀನಿ. ಸರಿ ಅದಕ್ಕೆ. ಅಯ್ಯೋ ತಡಿ, ಅಮ್ಮಂಗೇನು ಹೇಳಬೇಕಿತ್ತು. ನಿಧಾನಕ್ಕೆ ಮನೆ ಕಂಟ್ರೋಲು ನನ್ನ ಕೈಗೆ ಬರ್ತಾ ಇದೆ. ಅಮ್ಮ ನೀನು ಚಿಂತೆ ಮಾಡಬೇಡ, ನಿನ್ನ ಕೈಲಿ ಏನಾಗಿಲ್ವಲ್ಲ ಅದನ್ನು ನಾನು ಮಾಡ್ತೀನಿ, ಆವಾಗ ನಿನಗೆ ತಕ್ಕ ಮಕ್ಕಳಂತ ನಾನು ಅನ್ಸ್ಕೊತೀನಿ. ಅಮ್ಮ ನೋಡು ಗಾಯತ್ರಿ, ಅಲ್ಲಿದ್ದಾಳಲ್ಲ ಅವಳೇ ನಮ್ಮ ಅಕ್ಕ. ಅಕ್ಕ? ಹೋ ನೀನಾ? ಎಂತನು ಇಲ್ಲಿಗೆ ಬಂದ್ಬಿಟ್ಟಿಚ್ಚಲ್ಲ? ಹಾಂ, ಅದು ಸರಿನೇ ಬಿಡು. ಇಲ್ಲಿಗೆ ನೀನು ಮಾತ್ರ ಬರಬೇಕಲ್ವಾ, ನಾನು ಬರಬಾರ್ದು ಅಲ್ವಾ? ಅಯ್ಯೋ ಹಂಗೇಳಿಲ್ಲ, ಅಮ್ಮ ಅಲ್ಲಿಗೆ ಬಂದ್ರಲ್ಲ, ನೀನು ಒಬ್ಬಳೇ ಬಂದೆ ಅಂತ ಹೇಳಿದೆ ಅಷ್ಟೇ. ನೀನು ಯಾಕೆ ಇತ್ತೀಚೆಗೆ ಏನಂದ್ರೂ ಒಂದು ತಪ್ಪು ಕುಂತಿಲ್ಲ ಯಾಕೆ? ನಾನು ಹಂಗೆ ಬಿಡು ಅಕ್ಕ, ನಾನು ಮಾತಾಡಿದ್ರೆ ಕೆಲವರಿಗೆ ತಪ್ಪಾಗೆ ಕಾಣಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ನನಗೆ ನಿನ್ನಷ್ಟು ಮೆಚೂರ್ಡಾಗಿ ಮಾತಾಡೋಕ್ಕೆ ಬರಲ್ವಲ್ಲ, ಅದಕ್ಕೆ. ಸರಿ ಬಿಡು. ಆ ಹುಡುಗಿ ಯಾರು? ಈ ಹುಡುಗಿನಾ? ನನ್ನ ಆದ್ಮಿ. ಓ, ಅಮ್ಮ ಹೇಳಿದ್ದು ಈ ಹುಡುಗಿನೇನಾ? ಹಾಂ ಹೌದು, ಇವಳೆ. ಅದಕ್ಕೆ ನನ್ನ ಹೆಸರು ಗಾಯತ್ರಿ ಅಂತ. ಹೌದಮ್ಮ, ನೀನು ಎಜುಕೇಷನ್ ಎಲ್ಲ ಏನು ಮಾಡಿದ್ಯಾ? ಅದು ನಾನು ಹಾಂ ಆಯಿತು, ಅದ್ರ ಬಗ್ಗೆ ಮತ್ತೆ ಸರಿ ಮಾತಾಡೋದಂತೆ. ಅಕ್ಕ ಹೋಗಿ ನನಗೂ ಮತ್ತು ಗಾಯತ್ರಿಗೆ ಕಾಫಿ ಮಾಡ್ಕೊಬರೋಗು. ಸರಿ ಮಾಡ್ಕೊಬರ್ತೀನಿ ತಡಿ. ನೋಡು, ನೀನು ಎಷ್ಟು ಓದಿದೆ ಅಂತ ನಮ್ಮ ಅಕ್ಕಂಗೆ ಹೇಳೋಕೆ ಹೋಗಬೇಡ, ಅವಳಿಗೆ ತುಂಬ ಹೊಟ್ಟೆ ಕಿಚ್ಚು. ಅದ್ರಲ್ಲಿ ಏನಿದೆ ಅದಕ್ಕೆ, ನಾನು ಓದಿದ್ನ ಕಟ್ಕೊಂಡು ಅವ್ರಿಗೇನಾಗಬೇಕು ಹೇಳಿ? ಅಯ್ಯೋ ನಿನಗೆ ಗೊತ್ತಿಲ್ಲ ಕಣೆ, ಅವಳು ಒಂಥರ ಅವಳು, ಅದಕ್ಕೆ ನೀನು ಏನು ಹೇಳೋಕೆ ಹೋಗಬೇಡ. ಸರಿ ಅದಕ್ಕೆ ಇದು ನಿಮ್ಮದೇ ಮನೆನಾ? ಇದು ಮೇಲೆ, ಕೆಳಗಡೆ 4 ಮನೆ ಇದೆ, ಮತ್ತು ಮೇಲೆ 2 ಮನೆ ಇದ್ದಾವೆ. ಮೇಲೆ ಡಬಲ್ ಬೆಡ್ರೂಮ್ ಇದೆ, ಕೆಳಗಡೆ ಸಿಂಗಲ್ ಬೆಡ್ರೂಮ್, ಎಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಓ ಹೌದಾ? ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಅದಕ್ಕೆ. ಹಾಂ, ಇದು ಹೊಸ್ದಾಗಿ ಕಟ್ಸಿದ್ದು, ನಮ್ಮ ಮದುವೆಗೆ ಮೊದಲು ಬೇರೆ ಮನೇಲಿ ಇದ್ವಿ, ಆಮೇಲೆ ಅಪ್ಪ ಕಟ್ಸಿರೋ ಮನೆ ಇದು. ಸರಿ ಬಾ, ನಿನಗೆ ನಾನು ಮತ್ತು ನೀನು ಒಂದೇ ರೂಮಲ್ಲಿ ಇರೋಣ, ಆಯಿತಾ? ಆಯಿತು ಅದಕ್ಕೆ. ಸರಿ ಬಾ, ನಾವು ಹೋಗೋಣ.